ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇತ್ತ ಕಲಬುರಗಿಯಲ್ಲೂ ಕೂಡ ಕರ್ನಾಟಕ ಬಂದ್ಗೆ ನೋ ರೆಸ್ಪಾನ್ಸ್. ಕಲಬುರಗಿಯಲ್ಲಿ ಬಂದ್ಗೆ ಸಿಗದ ಬೆಂಬಲ ಎಂದಿನಂತಿದೆ. ಸಾರಿಗೆ ಬಸ್ ವಾಹನಗಳ ಓಡಾಟ. ಕಲಬುರಗಿಯಲ್ಲೂ ಕೂಡ ಕರ್ನಾಟಕ ಬಂದ್ಗೆ ನೋ ರೆಸ್ಪಾನ್ಸ್. ಯಾರು ಕೂಡ ಬೆಂಬಲ ಕೊಡ್ತಾ ಇಲ್ಲ, ಪ್ರತಿಕ್ರಿಯೆ ಇಲ್ಲ, ನೀರಸ ಪ್ರತಿಕ್ರಿಯೆ. ಎಂದಿನಂತೆ ಸಾರಿಗೆ ಬಸ್ಗಳ ಓಡಾಟ ಇದೆ, ವಾಹನಗಳ ಓಡಾಟ ಕಂಡು ಬರ್ತಾ ಇದೆ. ಹೋಟೆಲ್, ಅಂಗಡಿ ಮುಂಗಟ್ಟುಗಳು ಕೂಡ ಎಂದಿನಂತೆಯೇ ಓಪನ್ ಆಗ್ತಿವೆ. ಕಲಬುರಗಿಯಲ್ಲಿ ಬೀದಿಗಿಳಿಯದ ಹೋರಾಟಗಾರರು, ಬಂದ್ಗೆ ಬೆಂಬಲ ನೀಡದ ಕನ್ನಡ ಪರ ಸಂಘಟನೆಗಳು. ಬಂದ್ ಮಾಡುವ ಮುನ್ನನೇ ಆರಂಭದಲ್ಲಿನೇ ಎಲ್ಲ ಕನ್ನಡ ಪರ ಸಂಘಟನೆಗಳಲ್ಲೂ ಕೂಡ ಸಮನ್ವಯತೆ ಇರಬೇಕಾಗಿತ್ತು. ಆದರೆ ಇಲ್ಲಿ ಕೆಲವರು ಕರ್ನಾಟಕ ಬಂದ್ ಅಂತ ಘೋಷಣೆ ಮಾಡಿಬಿಟ್ರು, ಇನ್ನು ಕೆಲವರು ನಾವು ಕರ್ನಾಟಕ ಬಂದ್ಗೆ ನೈತಿಕ ಬೆಂಬಲ ಅಷ್ಟೇ, ಬೀದಿಗಿಳಿಯೋದಿಲ್ಲ, ಹೋರಾಟ ಮಾಡೋದಿಲ್ಲ ಅಂತ. ಹೀಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನೋಡಿ ಯಥಾಸ್ಥಿತಿನೇ ಇದೆ. ಕಲಬುರಗಿಯಲ್ಲೂ ಅಷ್ಟೇ ವಾಹನಗಳ ಓಡಾಟ ಕಂಡು ಬರ್ತಾ ಇದೆ, ಅಂಗಡಿ ಮುಂಗಟ್ಟುಗಳು ಓಪನ್ ಆಗ್ತಿವೆ, ಶಾಲಾ ಕಾಲೇಜುಗಳು ಕೂಡ ರಜೆ ಇಲ್ಲ, ಬಂದ್ ಇಲ್ವೇ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಕಾಂತ್. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಎಲ್ಲೂ ಕೂಡ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಕಲಬುರಗಿಯಲ್ಲೂ ಕೂಡ ಅದೇ ರೀತಿ ನೋ ರೆಸ್ಪಾನ್ಸ್. ಹೆಂಗಿದೆ ಪರಿಸ್ಥಿತಿ? ಓಕೆ. ಏನಂದ್ರೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸದಂತೆ ಏನೋ ಹಿರಿಯ ಹೋರಾಟಗಾರರಾದ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಆ ಬಂದ್ಗೆ ಕಲಬುರಗಿಯಲ್ಲಿ ನೋ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು. ಯಾವ ರೀತಿಯ ಪ್ರತಿಕ್ರಿಯೆ ಇಲ್ಲಿನ ಹೋರಾಟಗಾರರಾಗಲಿ ಜನರಾಗಲಿ ನೀಡ್ತಿಲ್ಲ. ಎಂದಿನಂತೆ ಬೆಳಗ್ಗೆಯಿಂದಲೇ ವಾಹನ ಓಡಾಟ ಆಗಿರಬಹುದು, ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಆರಂಭವಾಗಿರುವಂಥದ್ದು. ಶಾಲಾ ಕಾಲೇಜಿಗೆ ತೆರಳಲು ಹಾಗೂ ನಗರ ಪ್ರದೇಶದಿಂದ ಬೇರೆ ಭಾಗಕ್ಕೆ ಕರ್ತವ್ಯಕ್ಕೆ ತೆರಳುವಂತ ಜನರು ಕೂಡ ಈಗಾಗಲೇ ಇಲ್ಲಿಂದ ಹೊರಟಿರುವಂಥದ್ದು. ಈಗ ಬಸ್ಗಳು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಸಂಚಾರವನ್ನ ಬೆಳೆಸಿರುವಂಥದ್ದು. ಏನು ಪ್ರತಿ ಬಾರಿ ಕೂಡ ಕಾವೇರಿ ಹೋರಾಟಕ್ಕೆ ಮುಂದಾಗ್ತಾರೆ. ಈ ಭಾಗದಲ್ಲಿ ಅಂದ್ರೆ ಸಹಜವಾಗಿ ಕಾವೇರಿ ಹೋರಾಟಕ್ಕೆ ಇವಾಗ ಬೆಂಬಲ ಅಷ್ಟಾಗಿ ಸಿಗೋದಿಲ್ಲ. ಆದ್ರೂ ಕೂಡ ಈ ಬಾರಿ ಒಂದಿಷ್ಟು ಬೆಂಬಲ ಕೂಡ ಸಿಕ್ಕಿತ್ತು. ಆದ್ರೆ ಇಂದು ಬಂದ್ಗೆ ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಏನು ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಲ್ಲಿ ಕನ್ನಡ ಪರ ಸಂಘಟನೆಗಳು ಇನ್ನೂ ಕೂಡ ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿಲ್ಲ. ಯಾವುದೇ ರೀತಿ ಅಂಗಡಿ ಮುಂಗಟ್ಟುಗಳಾಗ್ಲಿ, ವಾಹನ ಸಂಚಾರವಾಗ್ಲಿ ಬಂದ್ ಆಗಿಲ್ಲ. ನೈತಿಕ ಬೆಂಬಲ ಕೂಡ ಕಲಬುರಗಿಯಿಂದ ಬಂದ್ಗೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್ ಡೀಟೇಲ್ಸ್ಗೆ.